ಪ್ರೇಮ ಪಕ್ಷಿಗಳ ಹಾಗೆ ತಿರುಗ್ತಿದಾರಲ್ಲ ಆ ಸೀನುಗೆ ಆದ್ಯಾಗೆ. ಏನ್ ಪಾರ್ವತಿ ನೀನ್ ಹೇಳ್ತಿರೋದು? ಹೌದಕ್ಕ, ನೀವ್ ಎಷ್ಟೇ ಸಲ ಕೇಳಿದ್ರು ಇದೇ ಮಾತನ್ನ ಹೇಳ್ಬೇಕಾಗಿ ಬರ್ತಿರೋದಕ್ಕೆ ನಮಗೂ ಕೂಡ ಬೇಜಾರಾಗ್ತಿದೆ. ಹಾಗಲ್ಲಮ್ಮ, ನನ್ನ ಮಗಳ ಜೀವನ ಏನಾಗುತ್ತೋ ಅಂತ ಆ ರಾಜಾರಾಮ್ ಅವರು ಒಂದ್ ನಿಮಿಷ ಕೂಡ ಯೋಚನೆ ಮಾಡ್ಲಿಲ್ವಾ? ನೀವ್ ಅವತ್ತು ಅವ್ರ ಮರ್ಯಾದೆ ಏನಾಗತ್ತೆ ಅಂತ ಯೋಚನೆ ಮಾಡಿದಿದ್ರೆ ಚಾರು ಸೀನು ಮದ್ವೆ ಮೇಲೆ ಆಸೆ ಇಟ್ಕೋತಿದ್ವಿ. ಇವಾಗ ಆಲೋಚನೆ ಕೂಡ ಮಾಡೋದು ವ್ಯರ್ಥ ಅನಿಸ್ತಿದೆ ಭಾವನವ್ರೆ. ಅನ್ಕೊಂಡಿದ್ದೆ ಚಿಕ್ಕಮ್ಮ, ಹೀಗೆ ನಡೆಯುತ್ತೆ ಅಂತ ಮೊದ್ಲೇ ಅನ್ಕೊಂಡಿದ್ದೆ. ನನ್ ಪಾಡಿ ನನ್ನ ಸಹಾಯಕ್ಕೂ ಬಿಡದೆ ನನ್ನ ಕಾಪಾಡಿದ್ರಿ ಅಲ್ವಾ? ಯಾಕೆ ನಾನು ಅವರಿಬ್ರು ಮದ್ವೆನ ನೋಡ್ಬೇಕು ಅಂತನಾ? ಅಮ್ಮ ಚಾರು, ಅವಸರ ಮಾಡ್ಬೇಡಮ್ಮ, ಏನಾದ್ರೂ ಯೋಚನೆ ಮಾಡೋಣ, ಸುಮ್ನಿರು. ಏನ್ ಯೋಚನೆ ಮಾಡ್ಬೇಕು ಅಪ್ಪ? ಆದ್ಯ ಮತ್ತೆ ಸೀನು ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಸಂಸಾರ ಮಾಡ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಬದುಕೋ ಶಕ್ತಿ ನಿಮ್. ಆದ್ಯ, ಇದೆಲ್ಲ ಕನಸ ನನ್ಸ ಅಂತ ಗೊತ್ತಾಗ್ತಾನೆ ಇಲ್ಲ. ಅಬ್ಬಾ, ಏನಿದು? ಇದೆಲ್ಲ ನಿಜ ಅಂತ ಇದಕ್ಕಿಂತ ಹೇಗೆ ಹೇಳಿ ಸೀನು? ನಿಜಾನೇ, ಆದ್ರೆ ನಂಬಿಕೆ ಬರ್ತಾ ಇಲ್ಲ. ಮಾವ ನೋಡಿದ ಸಂಬಂಧ ಕ್ಯಾನ್ಸಲ್ ಆಗೋಗೋದು, ನಮ್ ಮದ್ವೆಗೆ ಮನೇಲಿರೋರೆಲ್ಲ ಒಪ್ಕೊಳ್ಳೋದು, ಇದೆಲ್ಲ ಇಷ್ಟು ಈಸಿಯಾಗಿ ಆಗೋಯ್ತು ಅಂತ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದೀನಿ ಆದ್ಯ. ಬೇರೆಯವ್ರಿಗೆ ಅಮ್ಮ ಅಪ್ಪನೇ ಎಲ್ಲ ನೋಡ್ಕೋತಾರೆ, ಆದ್ರೆ ನಾನು ತಂದೆ ತಾಯಿ ಜೊತೆ ನಮ್ಮ ಅತ್ತೆ ಮಾವನ್ ಪ್ರೀತಿ ಕೂಡ ಅನುಭವಿಸ್ತಾ ಇದ್ದೀನಿ. ಈಗ ಪ್ರೀತಿಸಿದ ಹುಡುಗಿನೇ ಮದ್ವೆನೂ ಮಾಡ್ಕೋತಿದ್ದೀನಿ. ಕೆಲವು ಸಲ ದೇವ್ರ ಕಷ್ಟ ಕೊಟ್ರು ಕೂಡ ಆ ಕಷ್ಟ ಕಳೆದ್ಮೇಲೆ ಸುಖ ಇದೆ ಅಂತ ಈಗ್ಲೇ ಗೊತ್ತಾಗ್ತಿರೋದು ಆದ್ಯ. ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಗೊತ್ತಾ? ಯಾರು? ಬಂದ್ಲು ನೋಡು, ಅಮೇರಿಕಾದಿಂದ ಒಂದು ಹುಡುಗಿ. ಮೊದಲನೇ ಸಲ ನೋಡಿದಾಗ ಅವಳಿಗಿನ್ನೂ ಪ್ರಪಂಚ ಜ್ಞಾನನೇ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಅವಳೇ ನನ್ನ ಪ್ರಪಂಚ ಆಗ್ತಾಳೆ ಅಂತ ಹಾಗ ನನಗೆ ಗೊತ್ತಾಗ್ಲೇ ಇಲ್ಲ. ಓಹೋ, ಹಾಗಾದ್ರೆ ನನ್ ಬಗ್ಗೆ ಇನ್ನು ಏನೇನ್ ಅನ್ಕೊಂಡಿದೀರಾ ಅಂತ ಹೇಳಿ ಸರ್. ಅದೇ, ನನ್ ಪ್ರೀತಿಸೋ ಅಂತ ಹುಡುಗಿಗೆ ಕೋಪ, ಆವೇಶ, ಮಂದ ಬುದ್ಧಿ, ಸೀನು ಇದ್ಯಾವುದೂ ಇಲ್ಲ. ಪ್ರೀತಿಸೋದಕ್ಕೆ ಒಂದೊಳ್ಳೆ ಮನ್ಸಿದೆ ಅಂತ ಹೇಳಕ್ ಬಂದೆ ಆದ್ಯ. ನೀನ್ ನನಗೆ ಪ್ರೀತಿ ಬಗ್ಗೆ ಹೇಳ್ತಿರೋ ಹಾಗಿಲ್ಲ, ನನ್ನ ಕಿಂಡಲ್ ಮಾಡ್ತಿರೋ ತರ ಇದೆ. ಪ್ರೀತಿನ ಒಪ್ಕೊಂಡು ನೀನ್ ಹಿಂದೆನೆ ತಿರುಗ್ತಿದೀನಿ ಅಲ್ವಾ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ಅನ್ಸತ್ತೆ. ನೋಡಾದ್ಯ, ಅಮ್ಮ ಅತ್ತೆ ಆದ್ಯ ಯಾವತ್ತೂ ಇವ್ರ ಲೆವೆಲ್ ಕಮ್ಮಿ ಆಗಲ್ಲ. ಒಂದ್ ವೇಳೆ ಅವತ್ ನೀನೇನಾದ್ರೂ ಮದ್ವೆನ ನಿಲ್ಲಿಸದೇ ಇದ್ದಿದ್ರೆ ಇವತ್ ನಾವಿಬ್ರು ಇಷ್ಟೊಂದು ಸಂತೋಷವಾಗಿರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಈಗ ನಮ್ ಪ್ರೀತಿಗೆ ದೊಡ್ಡವ್ರ ಅನುಮತಿನೂ ಸಿಕ್ಕಿದೆ, ಮದ್ವೆ ಆಗೋವರೆಗೂ ಎಂಜಾಯ್ ಮಾಡ್ಬೋದು. ಈಗ ನಾವ್ ಅದನ್ನೇ ಅಲ್ವಾ ಮಾಡ್ತಿರೋದು. ಇದನ್ನ ಎಂಜಾಯ್ಮೆಂಟ್ ಅಂದ್ರೆ ಹೇಗೆ ಆದ್ಯ? ಮತ್ತೆ ಇನ್ ಹೇಗೆ? ಇದೇ ಕಲ್ಲಂಗಡಿ ಹಣ್ಣನ್ನ ನಾವಿಬ್ರು ತಿನ್ಬೇಕು. ಅಷ್ಟೇನಾ? ಒಂದ್ ಸ್ವಲ್ಪ ಹೊತ್ತಿರು, ನಾನೇ ಅರ್ಧ ತಿನ್ಬಿಟ್ಟು ಇನ್ ಮಿಕ್ಕಿದ ಅರ್ಧ ನಿಂಗೆ ಕೊಡ್ತೀನಿ. ಒಂದ್ ನಿಮಿಷ, ನೀನ್ ತಿಂದು ನನಗ್ ಕೊಡೋದಲ್ಲ, ಇಬ್ರು ಒಟ್ಟಿಗೆ ತಿನ್ಬೇಕು. ರಾಜಲಕ್ಷ್ಮಿ, ಚಾಕ್ಲೇಟ್ ಇಂದ ಗಣೇಶನ್ ವಿಗ್ರಹ ಮಾಡಿದ್ರೆ ಜನ ಸಾಗರನೇ ತುಂಬತ್ತೆ ಅಂತಂದೆ, ಆದ್ರೆ ಚಿಕ್ಕ ಮಗು ಕೂಡ ಇಲ್ಲಿ ಬಂದ್ ತಗೋತಾ ಇಲ್ಲ ಕಣೆ. ಜನರಿಗೆ ಇದ್ರ ಬೆಲೆ ಗೊತ್ತಿಲ್ಲ ಕಣೆ, ಗೊತ್ತಾದ್ರೆ ಅವರೇ ಕೊಂಡ್ಕೊಳ್ತಾರೆ. ಮೇಡಮ್, ನೀವು ಪರಿಸರ ಸಂರಕ್ಷಣೆಗಂತ ಮಣ್ಣಿನ ವಿನಾಯಕನ್ನ ತಯಾರಿ ಮಾಡಿದೀರಾ? ಅಲ್ಲಿ ನೋಡಿ, ಜನ ಎಲ್ಲ ಬಣ್ಣದ ವಿನಾಯಕನ್ನ ತಗೋತಾ ಇದ್ದಾರೆ. ಮೇಡಮ್, ನಾವು ಕೂಡ ಈ ಗಣೇಶನ್ಗೆ ಕಲರ್ ಹಚ್ಚೋಣ.
ಆಗ್ಲೇ ಇದೆಲ್ಲ ಸೇಲ್ ಆಗೋದು. ಹಾಗಾದ್ರೆ ಪೊಲ್ಯೂಷನ್? ಈ ಸ್ಪರ್ಧೆ ಗೆಲ್ಲೋದಕ್ಕೆ ಸೊಲ್ಯೂಷನ್ ಹುಡುಕಿ ಮೇಡಮ್. ಹಾಗಾದ್ರೆ 2 ನಿಮಿಷದಲ್ಲಿ ಈ ವಿಗ್ರಹನೆಲ್ಲ ಬದಲಾಯಿಸಿ. ಅನುಷ್ಕಾ ಮೇಡಮ್ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಛಾಯಾ, ಈ ಸ್ಪರ್ಧೆಲ್ ಗೆಲ್ಬೇಕು ಅಂತ ಅನುಷ್ಕಾ ಮೇಡಮ್ ಅವ್ರ ಬಿಸ್ನೆಸ್ ಮೈಂಡ್ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ನೋಡು ಜನ ಹೇಗ್ ತುಂಬಿಕೊಂಡಿದ್ದಾರೆ ಅಂತ. ರಾಜಲಕ್ಷ್ಮಿ, ನೀನೇ ಏನಾದ್ರೂ ಮಾಡಿ ನಮ್ ವಿಗ್ರಹನ ತಗೊಳ್ಳೋ ತರ ಮಾಡೇ. ಅದೇ ಯೋಚಿಸ್ತಾ ಇದ್ದೆ ಕಣೆ. ನನಗೇನು ಅರ್ಥನೇ ಆಗ್ತಿಲ್ಲ. ಹೋಗ್ಲಿ, ನಾವು ಪೇಂಟ್ ಮಾಡ್ಬಿಡೋಣ. ಛಾಯಾ, ಅದು ಮಣ್ಣಿನ ವಿಗ್ರಹ ಆದ್ರಿಂದ ಕಲರ್ನ ಬದಲಾಯಿಸಿದ್ರು. ಆದ್ರೆ ನಾವು ತಯಾರು ಮಾಡಿದ್ದು ಚಿಕ್ಕ ಮಕ್ಕಳು ತಿನ್ನೋ ಚಾಕ್ಲೇಟ್ಸು. ಕಲರ್ಸ್ ಜೊತೆ ಆಡಬಾರ್ದು ಛಾಯಾ. ಚಿಕ್ಕ ಮಕ್ಕಳು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಅಯ್ಯೋ, ಅದಕ್ಕೆ ಹೇಳಿದೆ ನಾವೂನು ಮಣ್ಣಿನ ವಿಗ್ರಹ ತಯಾರು ಮಾಡೋಣ ಅಂತ. ನೀನೇ ನಿನ್ ಮೊಂಡು ಬುದ್ಧಿ ಯೂಸ್ ಮಾಡಿ ಬೇಡ ಅಂತ ಹೇಳಿದೆ. ಈಗ ಅಲ್ಲಿ ನೋಡು ಏನಾಗ್ತಿದೆ ಅಂತ. ಖಂಡಿತವಾಗ್ಲೂ ನೀನ್ ಕೋಚ್ ಸರ್ ಮುಂದೆ ಸೋತ್ ಹೋಗ್ತೀಯ. ಈ ಕಾನ್ಸೆಪ್ಟ್ ಕೊಟ್ಟು ನಿನಗ್ ಬರ್ಬೇಕಾಗಿರೋ ಕ್ರೆಡಿಟ್ಸ್ ಎಲ್ಲ ಆ ಅನುಷ್ಕಾ ಮೇಡಮ್ಗೆ ಹೋಗ್ತಿದೆ ನೋಡು.